ಭೂವರಹಸ್ವಾಮಿ ದೇವಸ್ಥಾನ. ಈ ದೇವಾಲಯದ ಇತಿಹಾಸವೇನೆಂದರೆ, ಭೂವರಹಸ್ವಾಮಿ ವಿಷ್ಣುವಿನ 3ನೇ ಅವತಾರ, ಅಂದ್ರೆ ಕಾಡು ಹಂದಿಯ ಅವತಾರ. ಈ ದೇವಾಲಯಕ್ಕೆ ಸರಿಸುಮಾರು 2500 ವರ್ಷಗಳ ಇತಿಹಾಸವಿದೆ. ಹಿಂದೆ ಪುರಾಣದಲ್ಲಿ ಗೌತಮ ಋಷಿಗಳು ಇಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು ಎನ್ನುವ ಪ್ರತೀತಿ ಕೂಡ ಇದೆ. ಹಾಗೆ ಇಲ್ಲಿ ವೀರಬಲ್ಲಾಳ ಎಂಬಂತಹ ರಾಜ ತಪಸ್ಸನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಬೇಟೆ ನಾಯಿ ಒಂದು ಮೊಲವನ್ನ ಅಟ್ಟಿಸಿಕೊಂಡು ಹೋಗುತ್ತಿತ್ತಂತೆ. ಸ್ವಲ್ಪ ದೂರದ ನಂತರ ತಿರುಗಿ ನೋಡಿದಾಗ ಆ ಮೊಲವೇ ನಾಯಿಯನ್ನು ಅಟ್ಟಿಸಿಕೊಂಡು ಬಂದಂತೆ ಕಾಣಿಸುತ್ತದೆ. ಆವಾಗಿನಿಂದ ಈ ಸ್ಥಳ ಪ್ರಸಿದ್ಧಿಯಾಗಿದೆ. ಇನ್ನು ಈ ವೀರಬಲ್ಲಾಳ ರಾಜ ಈ ಸ್ಥಳದಲ್ಲಿ ಏನೋ ವಿಶೇಷತೆ ಇದೆ ಎಂದು ಭೂಮಿಯನ್ನ ಅಗೆದಾಗ ಈ ಭೂಮಿಯಲ್ಲಿ ಇರುವಂತಹ ಭೂವರಹಸ್ವಾಮಿ ವಿಗ್ರಹ ಸಿಗುತ್ತದೆ. ಇದು 18 ಅಡಿ ಎತ್ತರವಾದಂತಹ ವಿಗ್ರಹ. ಇನ್ನು ಈ ಭೂವರಹಸ್ವಾಮಿಯ ಎಡಗಡೆಯ ತೊಡೆಯ ಮೇಲೆ ಭೂದೇವಿ ಕೂತಿರೋದನ್ನ ನಾವು ನೋಡಬಹುದು. ಈ ಭೂದೇವಿ ಮೂರ್ತಿಯು 3.5 ಅಡಿ ಎತ್ತರವನ್ನ ಹೊಂದಿದೆ. ಈ ಸ್ಥಳದ ವಿಶೇಷತೆ ಏನೆಂದರೆ, ಜೀವನದಲ್ಲಿ ಯಾರಿಗೆಲ್ಲ ಭೂಮಿ ಸಮಸ್ಯೆ ಇರುತ್ತೆ, ಮನೆ ಕಟ್ಟಬೇಕು ಅನ್ಕೊಂಡಿರ್ತೀರಾ, ಸೈಟ್ ತಗೋಬೇಕು ಅನ್ಕೊಂಡಿರ್ತೀರಾ, ಅಂತವರು ಈ ಕ್ಷೇತ್ರದಲ್ಲಿ ಸಿಗುವಂತಹ ಮಣ್ಣು ಅಥವಾ ಇಟ್ಟಿಗೆಯನ್ನ ತೆಗೆದುಕೊಂಡು ಪೂಜೆ ಮಾಡಿಸಿ ನಂತರ ನಿಮ್ಮ ಮನೆಯಲ್ಲಿ ಅದೇ ಇಟ್ಟಿಗೆ ಅಥವಾ ಮಣ್ಣನ್ನ ಪೂಜೆ ಮಾಡಿದರೆ ಅಂತವರ ಇಷ್ಟಾರ್ಥ ನೆರವೇರುತ್ತದೆ ಎಂದು ಇಲ್ಲಿನ ನಂಬಿಕೆಯಾಗಿದೆ. ಇನ್ನು ಈ ದೇವಸ್ಥಾನದ ಅಡ್ರೆಸ್ ಕ್ಯಾಪ್ಷನ್ ಅಲ್ಲಿದೆ, ಚೆಕ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.